ದರ ಏರಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರೆ ಕಾಂಗ್ರೆಸ್ ಪಕ್ಷದವರು ಹಿಂದಿನ ಬಿಜೆಪಿ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಸುದೀರ್ಘವಾದ ಟ್ವೀಟ್ ಒಂದನ್ನು ಮಾಡಿ ಬಿಜೆಪಿ ಅವಧಿಯಲ್ಲಿ ಅದರಲ್ಲೂ ಆರ್ ಅಶೋಕ್ ಅವರು ಸಚಿವರಾಗಿದ್ದ ಅವಧಿಯಲ್ಲಿ 7 ಬಾರಿ ಟಿಕೆಟ್ ದರ ಏರಿಕೆ ಮಾಡಲಿಲ್ವಾ ಅಂತ ಹೇಳಿ ನೇರವಾಗಿ ಬಿಜೆಪಿ ಕಡೆಗೆ ಪ್ರಶ್ನೆ ಮಾಡ್ತಿದ್ದಾರೆ. ತಮ್ಮ ತಪ್ಪನ್ನ ಮುಚ್ಚಾಕೊಳ್ಳೋದಕ್ಕೆ ಬಿಜೆಪಿ ಕಡೆ ಬೊಟ್ಟು ಮಾಡಿದ್ರ ಸಚಿವರು ಅನ್ನೋ ಅನುಮಾನ ಸಹಜವಾಗಿ ಕಾಡ್ತಾ ಇದೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರೋ ಲೆಕ್ಕ ಹಿಂಗಿದೆ. ಬಿಜೆಪಿ ಅವಧಿಯಲ್ಲಿ ಅದರಲ್ಲೂ ಆರ್ ಅಶೋಕ್ ಅವರು ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ 2008ನೇ ಇಸ್ವಿಯ ಆಗಸ್ಟ್ನಲ್ಲಿ 12 ರೂಪಾಯಿ ಬೆಲೆ ಏರಿಕೆ ಆಯಿತು ಟಿಕೆಟ್ ದರದ ಮೇಲೆ. ಇನ್ನು ಅದಾಗಿ ಕೆಲವೇ ತಿಂಗಳ ಅಂತರದಲ್ಲಿ ಅಂದರೆ 2009ರ ಜುಲೈನಲ್ಲಿ 3 ರೂಪಾಯಿ 56 ಪೈಸೆಯಷ್ಟು ದರ ಹೆಚ್ಚಿಗೆ ಮಾಡಲಾಗಿತ್ತು. 2010ರ ಮಾರ್ಚ್ನಲ್ಲಿ 4 ರೂಪಾಯಿ 76 ಪೈಸೆ ಹೆಚ್ಚಳ ಮಾಡಿದ್ರೆ ಇನ್ನು ಅದೇ ವರ್ಷದ ಜೂನ್ ತಿಂಗಳಲ್ಲಿ 3 ರೂಪಾಯಿ 50 ಪೈಸೆ ದರ ಹೆಚ್ಚಿಗೆ ಮಾಡಲಾಯಿತು. ಇನ್ನು 2011ರ ಜೂನ್ನಲ್ಲಿ 6 ರೂಪಾಯಿ 95 ಪೈಸೆ ಹೆಚ್ಚಳ ಮಾಡಲಾಯಿತು. 2011ನೇ ಇಸ್ವಿಯ ಡಿಸೆಂಬರ್ನಲ್ಲಿ ಮತ್ತೆ 5 ರೂಪಾಯಿ ದರ ಏರಿಕೆ ಮಾಡಲಾಯಿತು. 2012ರ ಸೆಪ್ಟೆಂಬರ್ನಲ್ಲಿ 12 ರೂಪಾಯಿ ಹೆಚ್ಚಿಸಿರುವ ಬಗ್ಗೆ ಉಲ್ಲೇಖ ಮಾಡ್ತದೆ ಕಾಂಗ್ರೆಸ್ ಪಕ್ಷ. ಬಿಜೆಪಿ ಅವಧಿಯಲ್ಲೂ ಕೂಡ ಟಿಕೆಟ್ ದರ ಹೆಚ್ಚಾಗಿತ್ತು ಅಂತ ಹೇಳಿ ಸಬೂಬನ್ನ ಕೊಡ್ತಾ ಇದೆ ಕಾಂಗ್ರೆಸ್. ಬಸ್ ಟಿಕೆಟ್ ದರ ಹೆಚ್ಚಳದಲ್ಲಿ ಸಚಿವರ ಸಮರ್ಥನೆ ಸರಿನಾ ಅನ್ನೋ ಪ್ರಶ್ನೆಯನ್ನ ಜನರ ಮುಂದಿಟ್ಟು ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಬಿಜೆಪಿ ಪಾಳೆಯ ದರ ಏರಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರೆ ಕಾಂಗ್ರೆಸ್ ಪಕ್ಷದವರು ಹಿಂದಿನ ಬಿಜೆಪಿ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಸುದೀರ್ಘವಾದ ಟ್ವೀಟ್ ಒಂದನ್ನು ಮಾಡಿ ಬಿಜೆಪಿ ಅವಧಿಯಲ್ಲಿ ಅದರಲ್ಲೂ ಆರ್ ಅಶೋಕ್ ಅವರು ಸಚಿವರಾಗಿದ್ದ ಅವಧಿಯಲ್ಲಿ 7 ಬಾರಿ ಟಿಕೆಟ್ ದರ ಏರಿಕೆ ಮಾಡಲಿಲ್ವಾ ಅಂತ ಹೇಳಿ ನೇರವಾಗಿ ಬಿಜೆಪಿ ಕಡೆಗೆ ಪ್ರಶ್ನೆ ಮಾಡ್ತಿದ್ದಾರೆ. ತಮ್ಮ ತಪ್ಪನ್ನ ಮುಚ್ಚಾಕೊಳ್ಳೋದಕ್ಕೆ ಬಿಜೆಪಿ ಕಡೆ ಬೊಟ್ಟು ಮಾಡಿದ್ರ ಸಚಿವರು ಅನ್ನೋ ಅನುಮಾನ ಸಹಜವಾಗಿ ಕಾಡ್ತಾ ಇದೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರೋ ಲೆಕ್ಕ ಹಿಂಗಿದೆ. ಬಿಜೆಪಿ ಅವಧಿಯಲ್ಲಿ ಅದರಲ್ಲೂ ಆರ್ ಅಶೋಕ್ ಅವರು ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ 2008ನೇ ಇಸ್ವಿಯ ಆಗಸ್ಟ್ನಲ್ಲಿ 12 ರೂಪಾಯಿ ಬೆಲೆ ಏರಿಕೆ ಆಯಿತು ಟಿಕೆಟ್ ದರದ ಮೇಲೆ. ಇನ್ನು ಅದಾಗಿ ಕೆಲವೇ ತಿಂಗಳ ಅಂತರದಲ್ಲಿ ಅಂದರೆ 2009ರ ಜುಲೈನಲ್ಲಿ 3 ರೂಪಾಯಿ 56 ಪೈಸೆಯಷ್ಟು ದರ ಹೆಚ್ಚಿಗೆ ಮಾಡಲಾಗಿತ್ತು. 2010ರ ಮಾರ್ಚ್ನಲ್ಲಿ 4 ರೂಪಾಯಿ 76 ಪೈಸೆ ಹೆಚ್ಚಳ ಮಾಡಿದ್ರೆ ಇನ್ನು ಅದೇ ವರ್ಷದ ಜೂನ್ ತಿಂಗಳಲ್ಲಿ 3 ರೂಪಾಯಿ 50 ಪೈಸೆ ದರ ಹೆಚ್ಚಿಗೆ ಮಾಡಲಾಯಿತು. ಇನ್ನು 2011ರ ಜೂನ್ನಲ್ಲಿ 6 ರೂಪಾಯಿ 95 ಪೈಸೆ ಹೆಚ್ಚಳ ಮಾಡಲಾಯಿತು. 2011ನೇ ಇಸ್ವಿಯ ಡಿಸೆಂಬರ್ನಲ್ಲಿ ಮತ್ತೆ 5 ರೂಪಾಯಿ ದರ ಏರಿಕೆ ಮಾಡಲಾಯಿತು. 2012ರ ಸೆಪ್ಟೆಂಬರ್ನಲ್ಲಿ 12 ರೂಪಾಯಿ ಹೆಚ್ಚಿಸಿರುವ ಬಗ್ಗೆ ಉಲ್ಲೇಖ ಮಾಡ್ತದೆ ಕಾಂಗ್ರೆಸ್ ಪಕ್ಷ. ಬಿಜೆಪಿ ಅವಧಿಯಲ್ಲೂ ಕೂಡ ಟಿಕೆಟ್ ದರ ಹೆಚ್ಚಾಗಿತ್ತು ಅಂತ ಹೇಳಿ ಸಬೂಬನ್ನ ಕೊಡ್ತಾ ಇದೆ ಕಾಂಗ್ರೆಸ್. ಬಸ್ ಟಿಕೆಟ್ ದರ ಹೆಚ್ಚಳದಲ್ಲಿ ಸಚಿವರ ಸಮರ್ಥನೆ ಸರಿನಾ ಅನ್ನೋ ಪ್ರಶ್ನೆಯನ್ನ ಜನರ ಮುಂದಿಟ್ಟು ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಬಿಜೆಪಿ ಪಾಳೆಯ ದರ ಏರಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರೆ ಕಾಂಗ್ರೆಸ್ ಪಕ್ಷದವರು ಹಿಂದಿನ ಬಿಜೆಪಿ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಸುದೀರ್ಘವಾದ ಟ್ವೀಟ್ ಒಂದನ್ನು ಮಾಡಿ ಬಿಜೆಪಿ ಅವಧಿಯಲ್ಲಿ ಅದರಲ್ಲೂ ಆರ್ ಅಶೋಕ್ ಅವರು ಸಚಿವರಾಗಿದ್ದ ಅವಧಿಯಲ್ಲಿ 7 ಬಾರಿ ಟಿಕೆಟ್ ದರ ಏರಿಕೆ ಮಾಡಲಿಲ್ವಾ ಅಂತ ಹೇಳಿ ನೇರವಾಗಿ ಬಿಜೆಪಿ ಕಡೆಗೆ ಪ್ರಶ್ನೆ ಮಾಡ್ತಿದ್ದಾರೆ. ತಮ್ಮ ತಪ್ಪನ್ನ ಮುಚ್ಚಾಕೊಳ್ಳೋದಕ್ಕೆ ಬಿಜೆಪಿ ಕಡೆ ಬೊಟ್ಟು ಮಾಡಿದ್ರ ಸಚಿವರು ಅನ್ನೋ ಅನುಮಾನ ಸಹಜವಾಗಿ ಕಾಡ್ತಾ ಇದೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರೋ ಲೆಕ್ಕ ಹಿಂಗಿದೆ. ಬಿಜೆಪಿ ಅವಧಿಯಲ್ಲಿ ಅದರಲ್ಲೂ ಆರ್ ಅಶೋಕ್ ಅವರು ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ 2008ನೇ ಇಸ್ವಿಯ ಆಗಸ್ಟ್ನಲ್ಲಿ 12 ರೂಪಾಯಿ ಬೆಲೆ ಏರಿಕೆ ಆಯಿತು ಟಿಕೆಟ್ ದರದ ಮೇಲೆ. ಇನ್ನು ಅದಾಗಿ ಕೆಲವೇ ತಿಂಗಳ ಅಂತರದಲ್ಲಿ ಅಂದರೆ 2009ರ ಜುಲೈನಲ್ಲಿ 3 ರೂಪಾಯಿ 56 ಪೈಸೆಯಷ್ಟು ದರ ಹೆಚ್ಚಿಗೆ ಮಾಡಲಾಗಿತ್ತು. 2010ರ ಮಾರ್ಚ್ನಲ್ಲಿ 4 ರೂಪಾಯಿ 76 ಪೈಸೆ ಹೆಚ್ಚಳ ಮಾಡಿದ್ರೆ ಇನ್ನು ಅದೇ ವರ್ಷದ ಜೂನ್ ತಿಂಗಳಲ್ಲಿ 3 ರೂಪಾಯಿ 50 ಪೈಸೆ ದರ ಹೆಚ್ಚಿಗೆ ಮಾಡಲಾಯಿತು. ಇನ್ನು 2011ರ ಜೂನ್ನಲ್ಲಿ 6 ರೂಪಾಯಿ 95 ಪೈಸೆ ಹೆಚ್ಚಳ ಮಾಡಲಾಯಿತು. 2011ನೇ ಇಸ್ವಿಯ ಡಿಸೆಂಬರ್ನಲ್ಲಿ ಮತ್ತೆ 5 ರೂಪಾಯಿ ದರ ಏರಿಕೆ ಮಾಡಲಾಯಿತು. 2012ರ ಸೆಪ್ಟೆಂಬರ್ನಲ್ಲಿ 12 ರೂಪಾಯಿ ಹೆಚ್ಚಿಸಿರುವ ಬಗ್ಗೆ ಉಲ್ಲೇಖ ಮಾಡ್ತದೆ ಕಾಂಗ್ರೆಸ್ ಪಕ್ಷ. ಬಿಜೆಪಿ ಅವಧಿಯಲ್ಲೂ ಕೂಡ ಟಿಕೆಟ್ ದರ ಹೆಚ್ಚಾಗಿತ್ತು ಅಂತ ಹೇಳಿ ಸಬೂಬನ್ನ ಕೊಡ್ತಾ ಇದೆ ಕಾಂಗ್ರೆಸ್. ಬಸ್ ಟಿಕೆಟ್ ದರ ಹೆಚ್ಚಳದಲ್ಲಿ ಸಚಿವರ ಸಮರ್ಥನೆ ಸರಿನಾ ಅನ್ನೋ ಪ್ರಶ್ನೆಯನ್ನ ಜನರ ಮುಂದಿಟ್ಟು ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಬಿಜೆಪಿ ಪಾಳೆಯ ದರ ಏರಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರೆ ಕಾಂಗ್ರೆಸ್ ಪಕ್ಷದವರು ಹಿಂದಿನ ಬಿಜೆಪಿ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಸುದೀರ್ಘವಾದ ಟ್ವೀಟ್ ಒಂದನ್ನು ಮಾಡಿ ಬಿಜೆಪಿ ಅವಧಿಯಲ್ಲಿ ಅದರಲ್ಲೂ ಆರ್ ಅಶೋಕ್ ಅವರು ಸಚಿವರಾಗಿದ್ದ ಅವಧಿಯಲ್ಲಿ 7 ಬಾರಿ ಟಿಕೆಟ್ ದರ ಏರಿಕೆ ಮಾಡಲಿಲ್ವಾ ಅಂತ ಹೇಳಿ ನೇರವಾಗಿ ಬಿಜೆಪಿ ಕಡೆಗೆ ಪ್ರಶ್ನೆ ಮಾಡ್ತಿದ್ದಾರೆ. ತಮ್ಮ ತಪ್ಪನ್ನ ಮುಚ್ಚಾಕೊಳ್ಳೋದಕ್ಕೆ ಬಿಜೆಪಿ ಕಡೆ ಬೊಟ್ಟು ಮಾಡಿದ್ರ ಸಚಿವರು ಅನ್ನೋ ಅನುಮಾನ ಸಹಜವಾಗಿ ಕಾಡ್ತಾ ಇದೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರೋ ಲೆಕ್ಕ ಹಿಂಗಿದೆ. ಬಿಜೆಪಿ ಅವಧಿಯಲ್ಲಿ ಅದರಲ್ಲೂ ಆರ್ ಅಶೋಕ್ ಅವರು ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ 2008ನೇ ಇಸ್ವಿಯ ಆಗಸ್ಟ್ನಲ್ಲಿ 12 ರೂಪಾಯಿ ಬೆಲೆ ಏರಿಕೆ ಆಯಿತು ಟಿಕೆಟ್ ದರದ ಮೇಲೆ. ಇನ್ನು ಅದಾಗಿ ಕೆಲವೇ ತಿಂಗಳ ಅಂತರದಲ್ಲಿ ಅಂದರೆ 2009ರ ಜುಲೈನಲ್ಲಿ 3 ರೂಪಾಯಿ 56 ಪೈಸೆಯಷ್ಟು ದರ ಹೆಚ್ಚಿಗೆ ಮಾಡಲಾಗಿತ್ತು. 2010ರ ಮಾರ್ಚ್ನಲ್ಲಿ 4 ರೂಪಾಯಿ 76 ಪೈಸೆ ಹೆಚ್ಚಳ ಮಾಡಿದ್ರೆ
ಇನ್ನು ಅದೇ ವರ್ಷದ ಜೂನ್ ತಿಂಗಳಲ್ಲಿ ₹3.50 ದರ ಹೆಚ್ಚಿಗೆ ಮಾಡಲಾಯಿತು. ಇನ್ನು 2011ರ ಜೂನ್ನಲ್ಲಿ ₹6.95 ಹೆಚ್ಚಳ ಮಾಡಲಾಯಿತು. 2011ನೇ ಇಸ್ವಿಯ ಡಿಸೆಂಬರ್ನಲ್ಲಿ ಮತ್ತೆ ₹5 ದರ ಏರಿಕೆ ಮಾಡಲಾಯಿತು. 2012ರ ಸೆಪ್ಟೆಂಬರ್ನಲ್ಲಿ ₹12 ಹೆಚ್ಚಿಸಿರುವ ಬಗ್ಗೆ ಉಲ್ಲೇಖ ಮಾಡ್ತದೆ ಕಾಂಗ್ರೆಸ್ ಪಕ್ಷ. ಬಿಜೆಪಿ ಅವಧಿಯಲ್ಲೂ ಕೂಡ ಟಿಕೆಟ್ ದರ ಹೆಚ್ಚಾಗಿತ್ತು ಅಂತ ಹೇಳಿ ಸಬೂಬನ್ನ ಕೊಡ್ತಾ ಇದೆ ಕಾಂಗ್ರೆಸ್. ಬಸ್ ಟಿಕೆಟ್ ದರ ಹೆಚ್ಚಳದಲ್ಲಿ ಸಚಿವರ ಸಮರ್ಥನೆ ಸರಿನಾ ಅನ್ನೋ ಪ್ರಶ್ನೆಯನ್ನ ಜನರ ಮುಂದಿಟ್ಟು ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಬಿಜೆಪಿ ಪಾಳೆಯ ದರ ಏರಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರೆ ಕಾಂಗ್ರೆಸ್ ಪಕ್ಷದವರು ಹಿಂದಿನ ಬಿಜೆಪಿ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಸುದೀರ್ಘವಾದ ಟ್ವೀಟ್ ಒಂದನ್ನು ಮಾಡಿ ಬಿಜೆಪಿ ಅವಧಿಯಲ್ಲಿ, ಅದರಲ್ಲೂ ಆರ್ ಅಶೋಕ್ ಅವರು ಸಚಿವರಾಗಿದ್ದ ಅವಧಿಯಲ್ಲಿ 7 ಬಾರಿ ಟಿಕೆಟ್ ದರ ಏರಿಕೆ ಮಾಡಲಿಲ್ವಾ ಅಂತ ಹೇಳಿ ನೇರವಾಗಿ ಬಿಜೆಪಿ ಕಡೆಗೆ ಪ್ರಶ್ನೆ ಮಾಡ್ತಿದ್ದಾರೆ. ತಮ್ಮ ತಪ್ಪನ್ನ ಮುಚ್ಚಾಕೊಳ್ಳೋದಕ್ಕೆ ಬಿಜೆಪಿ ಕಡೆ ಬೊಟ್ಟು ಮಾಡಿದ್ರ ಸಚಿವರು ಅನ್ನೋ ಅನುಮಾನ ಸಹಜವಾಗಿ ಕಾಡ್ತಾ ಇದೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರೋ ಲೆಕ್ಕ ಹಿಂಗಿದೆ. ಬಿಜೆಪಿ ಅವಧಿಯಲ್ಲಿ, ಅದರಲ್ಲೂ ಆರ್ ಅಶೋಕ್ ಅವರು ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ 2008ನೇ ಇಸ್ವಿಯ ಆಗಸ್ಟ್ನಲ್ಲಿ ₹12 ಬೆಲೆ ಏರಿಕೆ ಆಯಿತು ಟಿಕೆಟ್ ದರದ ಮೇಲೆ. ಇನ್ನು ಅದಾಗಿ ಕೆಲವೇ ತಿಂಗಳ ಅಂತರದಲ್ಲಿ, ಅಂದರೆ 2009ರ ಜುಲೈನಲ್ಲಿ ₹3.56 ದರ ಹೆಚ್ಚಿಗೆ ಮಾಡಲಾಗಿತ್ತು. 2010ರ ಮಾರ್ಚ್ನಲ್ಲಿ ₹4.76 ಹೆಚ್ಚಳ ಮಾಡಿದ್ರೆ, ಇನ್ನು ಅದೇ ವರ್ಷದ ಜೂನ್ ತಿಂಗಳಲ್ಲಿ ₹3.50 ದರ ಹೆಚ್ಚಿಗೆ ಮಾಡಲಾಯಿತು. ಇನ್ನು 2011ರ ಜೂನ್ನಲ್ಲಿ ₹6.95 ಹೆಚ್ಚಳ ಮಾಡಲಾಯಿತು. 2011ನೇ ಇಸ್ವಿಯ ಡಿಸೆಂಬರ್ನಲ್ಲಿ ಮತ್ತೆ ₹5 ದರ ಏರಿಕೆ ಮಾಡಲಾಯಿತು. 2012ರ ಸೆಪ್ಟೆಂಬರ್ನಲ್ಲಿ ₹12 ಹೆಚ್ಚಿಸಿರುವ ಬಗ್ಗೆ ಉಲ್ಲೇಖ ಮಾಡ್ತದೆ ಕಾಂಗ್ರೆಸ್ ಪಕ್ಷ. ಬಿಜೆಪಿ ಅವಧಿಯಲ್ಲೂ ಕೂಡ ಟಿಕೆಟ್ ದರ ಹೆಚ್ಚಾಗಿತ್ತು ಅಂತ ಹೇಳಿ ಸಬೂಬನ್ನ ಕೊಡ್ತಾ ಇದೆ ಕಾಂಗ್ರೆಸ್. ಬಸ್ ಟಿಕೆಟ್ ದರ ಹೆಚ್ಚಳದಲ್ಲಿ ಸಚಿವರ ಸಮರ್ಥನೆ ಸರಿನಾ ಅನ್ನೋ ಪ್ರಶ್ನೆಯನ್ನ ಜನರ ಮುಂದಿಟ್ಟು ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಬಿಜೆಪಿ ಪಾಳೆಯ ದರ ಏರಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರೆ ಕಾಂಗ್ರೆಸ್ ಪಕ್ಷದವರು ಹಿಂದಿನ ಬಿಜೆಪಿ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಸುದೀರ್ಘವಾದ ಟ್ವೀಟ್ ಒಂದನ್ನು ಮಾಡಿ ಬಿಜೆಪಿ ಅವಧಿಯಲ್ಲಿ, ಅದರಲ್ಲೂ ಆರ್ ಅಶೋಕ್ ಅವರು ಸಚಿವರಾಗಿದ್ದ ಅವಧಿಯಲ್ಲಿ 7 ಬಾರಿ ಟಿಕೆಟ್ ದರ ಏರಿಕೆ ಮಾಡಲಿಲ್ವಾ ಅಂತ ಹೇಳಿ ನೇರವಾಗಿ ಬಿಜೆಪಿ ಕಡೆಗೆ ಪ್ರಶ್ನೆ ಮಾಡ್ತಿದ್ದಾರೆ. ತಮ್ಮ ತಪ್ಪನ್ನ ಮುಚ್ಚಾಕೊಳ್ಳೋದಕ್ಕೆ ಬಿಜೆಪಿ ಕಡೆ ಬೊಟ್ಟು ಮಾಡಿದ್ರ ಸಚಿವರು ಅನ್ನೋ ಅನುಮಾನ ಸಹಜವಾಗಿ ಕಾಡ್ತಾ ಇದೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರೋ ಲೆಕ್ಕ ಹಿಂಗಿದೆ. ಬಿಜೆಪಿ ಅವಧಿಯಲ್ಲಿ, ಅದರಲ್ಲೂ ಆರ್ ಅಶೋಕ್ ಅವರು ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ 2008ನೇ ಇಸ್ವಿಯ ಆಗಸ್ಟ್ನಲ್ಲಿ ₹12 ಬೆಲೆ ಏರಿಕೆ ಆಯಿತು ಟಿಕೆಟ್ ದರದ ಮೇಲೆ. ಇನ್ನು ಅದಾಗಿ ಕೆಲವೇ ತಿಂಗಳ ಅಂತರದಲ್ಲಿ, ಅಂದರೆ 2009ರ ಜುಲೈನಲ್ಲಿ ₹3.56 ದರ ಹೆಚ್ಚಿಗೆ ಮಾಡಲಾಗಿತ್ತು. 2010ರ ಮಾರ್ಚ್ನಲ್ಲಿ ₹4.76 ಹೆಚ್ಚಳ ಮಾಡಿದ್ರೆ, ಇನ್ನು ಅದೇ ವರ್ಷದ ಜೂನ್ ತಿಂಗಳಲ್ಲಿ ₹3.50 ದರ ಹೆಚ್ಚಿಗೆ ಮಾಡಲಾಯಿತು. ಇನ್ನು 2011ರ ಜೂನ್ನಲ್ಲಿ ₹6.95 ಹೆಚ್ಚಳ ಮಾಡಲಾಯಿತು. 2011ನೇ ಇಸ್ವಿಯ ಡಿಸೆಂಬರ್ನಲ್ಲಿ ಮತ್ತೆ ₹5 ದರ ಏರಿಕೆ ಮಾಡಲಾಯಿತು. 2012ರ ಸೆಪ್ಟೆಂಬರ್ನಲ್ಲಿ ₹12 ಹೆಚ್ಚಿಸಿರುವ ಬಗ್ಗೆ ಉಲ್ಲೇಖ ಮಾಡ್ತದೆ ಕಾಂಗ್ರೆಸ್ ಪಕ್ಷ. ಬಿಜೆಪಿ ಅವಧಿಯಲ್ಲೂ ಕೂಡ ಟಿಕೆಟ್ ದರ ಹೆಚ್ಚಾಗಿತ್ತು ಅಂತ ಹೇಳಿ ಸಬೂಬನ್ನ ಕೊಡ್ತಾ ಇದೆ ಕಾಂಗ್ರೆಸ್. ಬಸ್ ಟಿಕೆಟ್ ದರ ಹೆಚ್ಚಳದಲ್ಲಿ ಸಚಿವರ ಸಮರ್ಥನೆ ಸರಿನಾ ಅನ್ನೋ ಪ್ರಶ್ನೆಯನ್ನ ಜನರ ಮುಂದಿಟ್ಟು ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಬಿಜೆಪಿ ಪಾಳೆಯ